ನಮಸ್ತೆ ನಮಸ್ತೆ ನನ್ನ ಹೆಸರು ಅನಿಲ್ ರಾಜ್. ನಾನು ಐಬಿಲ್ಡ್ ಇಂಟೀರಿಯರ್ಸ್ದು ಪಾರ್ಟ್ನರ್. ನಮ್ಮ ಐಬಿಲ್ಡ್ ಇಂಟೀರಿಯರ್ಸು ಸ್ಟಾರ್ಟ್ ಮಾಡಿರೋದು ನಾವು 2009 2009ಇಂದ ನಾವು ಇವತ್ತವರೆಗೂ ಮಾಡ್ಯುಲರ್ ಫರ್ನಿಚರ್, ಕಸ್ಟಮೈಸ್ ಇಂಟೀರಿಯರ್ಸ್ ಎಲ್ಲನೂ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮದು ಒಂದು ಅಡ್ವಾನ್ಸ್ ಸೆಟಪ್ ಕಾರ್ಪೆಂಟ್ರಿ ಶಾಪ್. ನಮ್ಮಲ್ಲಿ ಎಲ್ಲ ಬ್ರ್ಯಾಂಡಿನ ಎಲ್ಲ ಅಡ್ವಾನ್ಸ್ ಮಿಷಿನ್ಸ್ನೇ ಯೂಸ್ ಮಾಡ್ತಾಯಿದ್ದೀವಿ. ನಮಗೆ ಪ್ರಾಬ್ಲಮ್ ಏನಾಗ್ತಾ ಇತ್ತು ಅಂದರೆ, ಮಲ್ಟಿಪಲ್ ಕಂಪ್ನಿ ಮಿಷಿನ್ಸ್ನ ನಾವು ಹೊಂದಿರೋದ್ರಿಂದ ಒಂದೇ ಸಾಫ್ಟ್ವೇರಲ್ಲಿ ಎಲ್ಲ ಮಿಷಿನ್ಸ್ಗೂ ಔಟ್ಪುಟ್ ಕೊಡೋದು ತುಂಬ ಸಮಸ್ಯೆ ಆಗ್ತಾಯಿತ್ತು. ಆ ರೀಸನಿಂದ ನಾವು ಆಲ್ಟರ್ನೇಟಿವ್ ಸಾಫ್ಟ್ವೇರ್ಸ್ನ ತುಂಬ ದಿನದಿಂದ ಹುಡುಕ್ತಾ ಇದ್ವಿ. ಆವಾಗ ನಾವು 2024 ಇಂಡಿಯಾ ವುಡ್ಡಲ್ಲಿ ಕ್ಯಾಬಿನೆಟ್ ವಿಷನ್ ಟೀಮ್ನ ಮೊದಲನೇ ಸಲ ಮೀಟ್ ಮಾಡಿ ಸಾಕಷ್ಟು ಸಲ ನಮಗೆ ಡಿಸ್ಕಷನ್ ಆಯಿತು. ಪ್ರತಿ ಸಲ ಡಿಸ್ಕಷನ್ ಆಗಬೇಕಾದ್ರೆ ಕ್ಯಾಬಿನೆಟ್ ವಿಷನ್ ಟೀಮ್ ಮಿಸ್ಟರ್ ಸುರೇಂದ್ರ ಮತ್ತು ಮಿಸ್ಟರ್ ಅರುಣ್ ನಮ್ಮ ಸ್ಟೋರ್ಗೆ ಬಂದು ನಮಗೆ ಸಾಕಷ್ಟು ಸಲ ಎಲ್ಲ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟರು. ನಾವು ಸ್ಟಾರ್ಟಿಂಗಲ್ಲಿ ಕನ್ವಿನ್ಸ್ ಆಗಿರಲಿಲ್ಲ ಈ ಸಾಫ್ಟ್ವೇರ್ ಕೆಲಸ ಮಾಡುತ್ತೋ ಇಲ್ವೋ ಅಂತ. ಬಟ್ ಒಂದು ಸಲ ನಾವು ಸಾಕಷ್ಟು ಡೌಟ್ಸ್ ಎಲ್ಲ ಕೇಳಿದ್ನ, ಎಲ್ಲ ಡೌಟ್ಸ್ನೂ ಅವರು ಸಾಲ್ವ್ ಮಾಡಿ ಎಲ್ಲ ಡೌಟ್ಸ್ಗೂ ಒಂದೊಂದು ಎಕ್ಸಾಂಪಲ್ ರೆಫರೆನ್ಸ್ ಕೊಟ್ಟು ನಮಗೆ ಒಂದೊಂದು ಔಟ್ಪುಟ್ನ ತೋರಿಸಿದ್ರು. ಅದಾದಮೇಲಿಂದ ನಮಗೂ ಕಾನ್ಫಿಡೆನ್ಸ್ ಬಂದಮೇಲೆ ನಾವು ಸಾಫ್ಟ್ವೇರ್ನ ಬೈ ಮಾಡಿದ್ವಿ. ಸಾಫ್ಟ್ವೇರ್ ಬೈ ಮಾಡಿದ್ಮೇಲೆ ಇನಿಷಿಯಲಿ ತುಂಬ ಕಷ್ಟ ಆಗುತ್ತೆ ಸಾಫ್ಟ್ವೇರ್ ಇಂಪ್ಲಿಮೆಂಟೇಷನ್ ಅಂತ ನಮ್ಮ ಅನಿಸಿಕೆ ಇತ್ತು. ಹೌದು, ಕಷ್ಟ ಆಗುತ್ತೆ. ರೀಸನ್ ಏನಕ್ಕೆ ಯಾವುದೇ ಹೊಸ ಐಟಮ್ನ ಅಥವಾ ಹೊಸ ಸಬ್ಜೆಕ್ಟ್ನ ಕಲಿಬೇಕಂದ್ರೆ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ನಮ್ಮ ಇಂಡಸ್ಟ್ರೀಲಿ ದೊಡ್ಡ ಪ್ರಾಬ್ಲಮ್ ಏನಂತ ಅಂದರೆ ಎಲ್ಲರ ಹತ್ರ ಟೈಮ್ ಕಡಿಮೆ ಇದೆ. ಬಟ್ ಫಾರ್ಚುನೇಟ್ಲಿ ಏನಾಯಿತು ಅಂತಂದರೆ, ಸುರೇಂದ್ರ ಬಂದು ನಮಗೆ 5 days ನಮ್ಮ ಕಂಪ್ನಿಲೇ ಉಳಿದು ನಮಗೆ ಟ್ರೈನಿಂಗ್ ಮಾಡಿದ್ರು. ಅದಾದಮೇಲೆ ನಮಗೆ ಸಿನ್ಸ್ ಅವ್ರು ನಮ್ಮ ಮುಖಾಮುಖಿ ಕೂತ್ಕೊಂಡು ಎಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರಿಂದ ನಮಗೆ ಸಾಕಷ್ಟು ಡೌಟ್ಸ್ ಅಲ್ಲೇ ಕ್ಲಿಯರ್ ಆಗೋಯಿತು. ಅದಾದಮೇಲೆ ಇಂಪ್ಲಿಮೆಂಟೇಷನ್ ಅಷ್ಟೇ. ಇನ್ಫ್ಯಾಕ್ಟ್ ನಮಗೆ ಸೆಕೆಂಡ್ ಡೇನೇ ಮಿಷಿನ್ನು ಸ್ಟಾರ್ಟ್ ಆಗಿಬಿಟ್ಟು ಓಡೋದಕ್ಕೆ. ಅದಾದಮೇಲಿಂದ ಟೀಮ್ ಸಪೋರ್ಟ್ ಇಸ್ ಎಕ್ಸಲೆಂಟ್. ದಟ್ ನನಗೆ ತುಂಬ ಖುಷಿಯಾಗಿದ್ದು ಅಂದರೆ, ನಮಗೆ ಯಾವಾಗ ಏನೇ ಡೌಟ್ ಬಂದರೂ ಒಂದು ವಾಟ್ಸಪ್ ಮೆಸೇಜ್ ಹಾಕಿದ್ರೆ ಸಾಕು, ಆ ಮೆಸೇಜ್ಗೆ 1 ನಿಮಿಷದಲ್ಲಿ ರಿಪ್ಲೈ ಬರುತ್ತೆ. ಇಲ್ಲಾಂದರೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಕ್ಯಾಬಿನೆಟ್ ವಿಷನ್ ಅವ್ರ ಹತ್ರ ದೇ ಹ್ಯಾವ್ ವೆರಿ ಗುಡ್ ಟೀಮ್. ನಮಗೆ ವೆರಿ ಇಂಪಾರ್ಟೆಂಟ್ ಏನಂದರೆ ಟೀಮ್. ನಾವು ಯಾರ ಜೊತೆ ಕೆಲಸ ಮಾಡ್ತೀವಿ ಅವ್ರ ಜೊತೆ ಟೀಮ್ ಚೆನ್ನಾಗಿದ್ದರೆ ನಮ್ಮ ಕೆಲಸ ಫಾಸ್ಟಾಗಿ ಆಗುತ್ತೆ. ಯಾಕಂದರೆ ನಮಗೆ ತುಂಬ ಅಡ್ವಾಂಟೇಜ್ ಆಗಿದ್ದು, ಕ್ಯಾಬಿನೆಟ್ ವಿಷನ್ ಟೀಮ್ ದೇ ವರ್ ದೇರ್ ವಿತ್ ಅಸ್. ಮೊದಲನೇ ದಿನದಿಂದ 5ನೇ ದಿನದ ಒಳಗೆ ನಮ್ಮದು ಮಿಷಿನ್ ರನ್ನಿಂಗ್ ಆಯಿತು. ನಮ್ಮದು ಸಾಫ್ಟ್ವೇರ್ ಅಲ್ಲಿ ನಮ್ಗೆ ಏನೇನು ರಿಕ್ವೈರ್ಮೆಂಟ್ ಇತ್ತು ಎಲ್ಲ ಫುಲ್ಫಿಲ್ ಆಯಿತು. ಬೇರೆ ಸಾಫ್ಟ್ವೇರ್ಗೂ ಈ ಸಾಫ್ಟ್ವೇರ್ಗೂ ಏನು ಡಿಫ್ರೆನ್ಸ್ ಅಂತ ನಿಮಗೆ ಹೇಳಿದಾಗ, ಇದು ಮೋರ್ ವರ್ಸಟೈಲ್ ಸಾಫ್ಟ್ವೇರ್. ನೀವು ಸ್ವಲ್ಪ ಟೆಕ್ನಿಕಲಿ ಅರ್ಥ ಮಾಡ್ಕೊಂಡ್ರೆ ಈ ಸಾಫ್ಟ್ವೇರ್ನ, ನಿಮಗೆ ಇದು ಓಪನ್ ಸಾಫ್ಟ್ವೇರ್ ಅಂತಲೇ ಹೇಳ್ಬೋದು. ನೀವು ಜಾವಾ ಸ್ಕ್ರಿಪ್ಟ್ನೆಲ್ಲ ಯೂಸ್ ಮಾಡಿ ನಿಮ್ಗೆ ಏನು ಬೇಕೋ ಅದರ ಥರ ನೀವು ಸಿಸ್ಟಮ್ಸ್ನ ಸೆಟಪ್ ಮಾಡ್ಕೋಬೋದು. ಒಂದು ಸಲ ಸೆಟಪ್ ಮಾಡಿದ್ಮೇಲೆ ನೀವು ಯಾವ ಥರ ಔಟ್ಪುಟ್ ಬೇಕಾದ್ರೂ ಇದರಿಂದ ತೊಗೋಬೋದು. ಕಸ್ಟಮೈಸೇಷನ್ಗೆ ತುಂಬ ಆಪ್ಷನ್ಸ್ ಇದೆ. ಆಮೇಲೆ ನಮಗೆ ಗೊತ್ತಿರೋ ಪ್ರಕಾರ ಇದು ಹತ್ರ 35 ವರ್ಷದ ಹಳೆ ಸಾಫ್ಟ್ವೇರು. ಸೊ ಫೇಸ್ ಫ್ರೇಮ್ ಕ್ಯಾಬಿನೆಟ್ಸ್, ಫೇಸ್ಲೆಸ್ ಕ್ಯಾಬಿನೆಟ್ಸ್, ಎಲ್ಲ ಥರ ಕ್ಯಾಬಿನೆಟ್ಸ್ ಮಾಡೋಕ್ಕೂ ಇದರಲ್ಲಿ ಆಪ್ಷನ್ಸ್ ಇದೆ. ಹೌದು, ನಾವು ನಮಗೆ ಇದ್ದಿದ್ದ ಸಮಸ್ಯೆ ಎಲ್ಲ ಆಲ್ಮೋಸ್ಟ್ ಸಾಲ್ವ್ ಆಗಿದೆ. ಅಂದರೆ ನಮ್ಮ ಇಂಡಸ್ಟ್ರಿ, ನಾವು ಯಾವ ಡಿಸೈನ್ ಇಂಡಸ್ಟ್ರಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ, ಪ್ರತಿ ವರ್ಷ ಒಂದೊಂದು ಹೊಸ ಥರ ರಿಕ್ವೈರ್ಮೆಂಟ್ ನಮಗೆ ರೈಸ್ ಆಗ್ತಾನೆ ಇರುತ್ತೆ. ಬಟ್ ನಾವು ಯಾವ ಥರ ನೋಡಬೇಕು ಅಂದರೆ, ಯಾವುದೇ ಥರ ರಿಕ್ವೈರ್ಮೆಂಟ್ ನಮಗೆ ರೈಸ್ ಆದ್ರೂ ಈ ಸಾಫ್ಟ್ವೇರು ಅದಕ್ಕೆ ಅದಕ್ಕೆ ತಕ್ಕಂಥ ಉತ್ತರ ಕೊಡೋಕ್ಕೆ ಸಾಫ್ಟ್ವೇರ್ ರೆಡಿ ಇದೆಯಾ ಅಂತ ಚೆಕ್ ಮಾಡಬೇಕು. ನನ್ನ ಅನಿಸಿಕೆ ಹೌದು. ನಾವು ಇವತ್ತವರೆಗೂ ನಾವು ಏನೇ ರಿಕ್ವೈರ್ಮೆಂಟ್ ಕೇಳಿದ್ರು ಅದು ನಮಗೆ ಈ ಸಾಫ್ಟ್ವೇರಿಂದ ಔಟ್ಪುಟ್ ಸಿಕ್ಕಿದೆ. ನಾವು ಖುಷಿಯಾಗಿದ್ದೀವಿ. ನನಗನ್ಸುತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನೋಡಿದಾಗ ಈ ಸಾಫ್ಟ್ವೇರು 100% ಇನ್ನು ಫ್ಯೂಚರಲ್ಲಿ ಯಾವುದೇ ಥರ ರಿಕ್ವೈರ್ಮೆಂಟ್ ಬಂದರೂ ಆ ರಿಕ್ವೈರ್ಮೆಂಟ್ ಎಲ್ಲದಕ್ಕೂ ಸೊಲ್ಯೂಷನ್ ಈ ಸಾಫ್ಟ್ವೇರ್ ಕೊಡುತ್ತೆ ಅಂತ ನಮ್ಮ ಅನಿಸಿಕೆ. ಸಾಫ್ಟ್ವೇರ್ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ. ನೆಕ್ಸ್ಟ್ ಬಂದಾಗ ಕ್ಯಾಬಿನೆಟ್ ವಿಷನ್ ಸೆಟಪ್ ಹೇಗೆ ಮಾಡ್ಕೋಬೇಕು ಅಂತ ನೋಡಿ. ಏನಾಗುತ್ತೆ ಅಂದರೆ, ಒಂದೊಂದು ಕಂಪ್ನಿಗೆ ಒಂದೊಂದು ಸ್ಟ್ಯಾಂಡರ್ಡ್ ಅಂತ ಆ ಕಂಪ್ನಿ ಮಾಲೀಕರು ಮತ್ತು ಆ ಕಂಪ್ನಿ ಸ್ಟಾಫು ಮತ್ತು ಅವ್ರಿಗೆ ಏನು ಇಷ್ಟ ಆಗುತ್ತೆ ಆ ಥರ ಸ್ಟ್ಯಾಂಡರ್ಡ್ಗಳು ಸೆಟಪ್ ಮಾಡ್ಕೋಬೇಕು. ಈಗ ನಮ್ಮ ಕಂಪ್ನಿಲಿ ಯಾವ ಥರ ಸ್ಟ್ಯಾಂಡರ್ಡ್ ಸೆಟಪ್ ಮಾಡ್ಕೋತೀವಿ, ಆ ಥರ ಸೆಟಪ್ನ ನಾವೇ ಮೊದಲು ಲೈಬ್ರರಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಈ ಲೈಬ್ರರಿ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಒಂದು ಸಲ ನಾವು ಲೈಬ್ರರಿ ಕ್ರಿಯೇಟ್ ಮಾಡೋದು ತಿಳ್ಕೊಂಡ್ಮೇಲೆ ಎಲ್ಲದಕ್ಕೂ ನಮ್ಮ ಸ್ಟ್ಯಾಂಡರ್ಡ್ಗೆ ಒಂದೊಂದು ಸ್ಯಾಂಪಲ್ ಕ್ಯಾಬಿನೆಟ್ಸ್ಗಳನ್ನ ರೆಫರೆನ್ಸ್ ಆಗಿ ಕ್ರಿಯೇಟ್ ಮಾಡಿ ನಾವು ಆ ಕ್ಯಾಬಿನೆಟ್ನ ಆ ಹೆಸರಲ್ಲಿ ನಾವು ಸೇವ್ ಮಾಡಿಕೊಂಡ್ರೆ ನೆಕ್ಸ್ಟು ಆ ರೀತಿ ಕ್ಯಾಬಿನೆಟ್ಸ್ ಯಾವುದೇ ಬಂದರೆ ಆ ಕ್ಯಾಬಿನೆಟ್ ತೊಗೊಂಡು ಈಸಿಯಾಗಿ ಎಡಿಟ್ ಮಾಡಿ ಔಟ್ಪುಟ್ ಕೊಡ್ಬೋದು. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಯಾರು
ಈ ಸಾಫ್ಟ್ವೇರ್ನ ಉಪಯೋಗಿಸ್ತಾರೆ ಅವರಿಗೆ ಟೆಕ್ನಿಕಲ್ ನಾಲೆಡ್ಜ್ ಇರೋದು ತುಂಬ ಇಂಪಾರ್ಟೆಂಟ್.